ಮಹಾಲಕ್ಷ್ಮಿ ಅಂತ ನಮ್ಮ ಅಪ್ಪೇನ್ ಕಾಗೆ ಹರಿಸ್ತಿಲ್ಲ ತಾನೆ? ವಾಸು, ಅವಳು ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ಇವಳೇ ಮಹಾಲಕ್ಷ್ಮಿ. ಇವಳೆ ಮನೆ ಕಪ್ ಕಳ್ಸಿದ್ರಂತೆ, ನಮ್ ಸಾಲ ತೀರ್ಸಿದ್ರಂತೆ. ಕಪ್ಪು ಸಾಲ ನಾವು ನೀವು ಗ್ಯಾಪಲ್ಲಿ ನೀವು ನನ್ನ ಫ್ಯಾನ್ ಬೇರೆ ಅಂತೆ. ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ರೋಡಲ್ಲಿ ನೋಡಿಲ್ಲ, ಪಾರ್ಕಲ್ಲಿ ನೋಡಿಲ್ಲ, ಥಿಯೇಟ್ರಲ್ಲಿ ನೋಡಿಲ್ಲ, ಬಾರಲ್ಲಂತೂ ಚಾನ್ಸೇ ಇಲ್ಲ. ನಾವು ಓದಿರೋ ಕಾಲೇಜಲ್ಲಿ ಸುಬ್ಬಲಕ್ಷ್ಮಿ ವರಲಕ್ಷ್ಮಿ ಬಿಟ್ರೆ ನಿಮ್ಮಂತವ್ರು ಇರ್ಲಿಲ್ಲ. ನೀವು ನಮ್ಮನೆ ಮುಂದೆ ಇಲ್ಲ, ನಾವು ನಿಮ್ಮನೆಯಿಂದ ಇಲ್ಲ. ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ವಾಟ್ಸಪ್ ಅಲ್ಲಿ ಚಾಟ್ ಮಾಡಿಲ್ಲ. ಟ್ವಿಟರ್, ಓ ಸಾರಿ ಓಕೆ, ಟ್ವಿಟರ್ ಅಲ್ಲಿ ನಾನಿಲ್ಲಪ್ಪ. ಬಟ್ ಹೌ ಐ ಲವ್ ಯು. ಐ ಲವ್ ಯು. ಲವ್ ಯು ನಾ? ಯಾರನ್ನ? ನಿನ್ನೆ. ನನ್ನ? ಯಾವಾಗ್ಲಿಂದ? ಯಾವಾಗ್ಲಿಂದಾನೋ. ಹಲೋ, ಒಂದ್ ನಿಮಿಷ. ನಿಂಗೊಂದ್ ವಿಷಯ ಗೊತ್ತಾ? ನಿಂಗೊಂದ್ ಅಡ್ಡ ಇದೆ, ಅಡ್ಡದೊಳೊಬ್ಳು ಫೈನಾನ್ಸ್ ಅಕ್ಕ ಇದ್ದಾಳೆ, ಆ ಅಕ್ಕಗೊಬ್ಳು ತಂಗಿ ಇದ್ದಾಳೆ. ಆ ತಂಗಿ ಫ್ರೆಂಡೇ ನಾನು. ಫಸ್ಟ್ ಟೈಮ್ ನಿನ್ನ ಅಡ್ಡಕ್ ಬಂದೆ, ನೀನ್ ಫೈಟ್ ನೋಡ್ದೆ, ವಿಸಿಲ್ ಹೊಡ್ದೆ, ಮತ್ತೆ ಬಂದೆ, ನಿನ್ ಮೇಲ್ ಬೆಟ್ ಕಟ್ದೆ. ಕಟ್ಟಿ ಕಟ್ಟಿ ಈ ಕಾರ್ ತಗೊಂಡೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಾರು ನಮ್ ಲವ್ ಗಿಫ್ಟ್. ವಾಸು, ಬೈಕ್ ಪೆಟ್ರೋಲ್ ಎಲ್ಲ ಕಾರಲ್ಲಿಂದಾನೆ. ವಾಸು, ನಾನ್ ಪಕ್ಕಾ ಕಮರ್ಷಿಯಲ್. ನಿಂಗ್ ಗೊತ್ತಾ, ನನ್ಗೆ ಕಮರ್ಷಿಯಲ್ ಮೂವೀಸ್ ಅಂದ್ರೆ, ಕಮರ್ಷಿಯಲ್ ಡೈರೆಕ್ಟರ್ ಅಂದ್ರೆ, ಕಮರ್ಷಿಯಲ್ ಹೀರೋ ಅಂದ್ರೆ ತುಂಬಾನೇ ಇಷ್ಟ. ಅಷ್ಟ್ಯಾಕೆ, ನನ್ನ ಏಜ್ ಅವ್ರು ಇಲ್ಲಿ ಯಾರಾದ್ರೂ ಇದಾರ ನೋಡು? ಎಲ್ಲಾ ಹುಡುಗಿರು ಬೆಳಿಗ್ಗೆ ಅಮ್ಮ ಕಾಫಿ, ಅಮ್ಮ ಟೀ ಅಂದ್ರೆ, ನಾನ್ ಬೆಳಿಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡ್ತೀನಂದ್ರೆ, ನನ್ ಬಾಡಿ ಬಗ್ಗೆ ನಾನು ಎಷ್ಟು ಕೇರ್ ತಗೊಂತೀನಂತ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ನೋಡು. ಕಮರ್ಷಿಯಲ್? ನಮ್ಮ ಹತ್ರ ತುಂಬಾ ಪ್ರಾಪರ್ಟೀಸ್ ಇದೆ. ಯಾರಾದ್ರೂ ನನ್ನ ಕಿಡ್ನಾಪ್ ಮಾಡ್ಬಿಟ್ರೆ, ನಾನ್ ಬೇರೆ ನೋಡಕ್ಕೆ ತುಂಬಾ ಸುಂದರವಾಗಿದ್ದೀನಿ, ಯಾರಾದ್ರೂ ಏನಾದ್ರೂ ಮಾಡ್ಬಿಟ್ರೆ, ಅದಕ್ಕೆ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ನಂಗೊಬ್ಬ ಬಾಡಿ ಗಾರ್ಡ್ ಬೇಕು ಅಂತ ಡಿಸೈಡ್ ಮಾಡಿದೆ. ಬಾಡಿ ಗಾರ್ಡ್? ಅಯ್ಯೋ, ತಪ್ಪು ತಿಳ್ಕೊಬೇಡಿ. ನನ್ ಬಾಡಿಗೆ ಗಾರ್ಡ್ ಅಂದ್ರೆ ನನ್ಗೆ ದೇವ್ರ ಸಮಾನ ಅಂತ. ದೇವ್ರು ಇಲ್ಲ, ದೆವ್ವನೂ ಇಲ್ಲ, ಲೂಸ್ ಅನ್ಸುತ್ತೆ. ನಾನ್ ಲವ್ ಮಾಡ್ಬೇಕು ಅಂದ್ರೆ ನಮ್ಮಪ್ಪ ಒಪ್ಬೇಕು, ನಮ್ಮಮ್ಮ ಒಪ್ಬೇಕು, ನಮ್ಮಕ್ಕ ಒಪ್ಬೇಕು, ನಾಳೆ ನಮ್ಮ ಅಕ್ಕನ್ ಗುಟ್ಟು ಮಗುನೂ ಒಪ್ಬೇಕು. ಅಷ್ಟೇ ಯಾಕೆ, ಈ ನನ್ ಮಕ್ಳು ಒಪ್ಕೋಬೇಕು. ನಾನ್ ಒಪ್ತಿರೋ ಇವ್ರು ಏನು ಕೆಲಸ ಮಾಡಲ್ಲ, ಸೊ ಲವ್ ಮಾಡಕ್ಕಾಗಲ್ಲ. ಬಾಯ್. ಪ್ರಾಜೆಕ್ಟ್ ವಿಷಯದಲ್ಲಿ ನಾವೆಷ್ಟೇ ಕನ್ವಿನ್ಸ್ ಮಾಡಿದ್ರು ಮಿನಿಸ್ಟರ್ ಒಪ್ತಿಲ್ಲ ಸರ್. ಓಕೆ ಸರ್. ಸರ್, ನಾವ್ ಹೇಳಿದ್ದಮ್ಮ ನಿಮ್ಗೆ ಓಕೆ ಅಲ್ವಾ ಸರ್? ಆಗಲ್ಲ ಅಂತ ಹೇಳಿದ ಅರ್ಥ ಆಗ್ತಿಲ್ವೇನ್ರಿ? ಸರ್, 1 crore. ಯಾರ ಹತ್ರ ಮಾತಾಡ್ತಿದ್ರೆ ನೀವು? ಮಿನಿಸ್ಟರ್ಗೆ ಭಿಕ್ಷೆ ಹಾಕ್ತಿರೇನ್ರಿ? ಸರ್, 10 crore ಓಕೆನಾ? ಈ ಡೀಲ್ ಯಾಕೆ ಓಕೆ ಆಗಲ್ಲ? ಯಾಕೆ ಓಕೆ ಆಗಲ್ಲ ಅಂತೀನಿ. ನಿಮ್ ಕೆಲಸ ಮಾಡೋದಕ್ಕೋಸ್ಕರನೇ ನಾನು ಮಿನಿಸ್ಟರ್ ಆಗಿರೋದು. ಈ ಕರ್ನಾಟಕದಲ್ಲಿ ಯಾವ ಕೆಲಸ ಆದ್ರೂ ತಗೊಂಡ್ ಬನ್ನಿ, ಇಡೀ ಕರ್ನಾಟಕನೇ ನಿಮ್ದು ಅನ್ಕೊಳ್ರಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಸರ್, ನಿನಗೆ ಸತ್ಯ ಹರಿಶ್ಚಂದ್ರನು ಹೇಳ್ದಿರೋ ಒಂದು ಸತ್ಯನ ಹೇಳ್ತೀನಿ, ಕೇಳಿಸ್ಕೊ. ಈ ಜಗತ್ತಲ್ಲಿ ಯಾರೇ ಆಗಿರ್ಲಿ, ದುಡ್ಡಿರೋನೇ ಆಗಿರ್ಲಿ, ದುಡ್ಡಿಲ್ದಿರೋನೇ ಆಗಿರ್ಲಿ, ಈ ಝೀರೋಗ್ ಬೀಳ್ಲೇಬೇಕು. ಈ ಝೀರೋಗ್ ಬೀಳ್ದಿರೋನು ಈ ಜಗತ್ತಲ್ಲೇ ಇಲ್ಲ, ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಆರ್ಯಭಟ ಝೀರೋನ್ ಕಂಡು ಹಿಡ್ದ, ಆದ್ರೆ ಅದೇ ಝೀರೋನ ಹೇಗ್ ಬಳಸ್ಕೋಬೇಕು ಅನ್ನೋದನ್ನ ಈ ಜನಾರ್ದನ್ ಕಂಡ್ಕೊಂಡ. ಮತ್ತೆ ಹೇಳು. ಮತ್ತೆ 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 ಅನ್ಕೊಂಡು ನೋಡಿ ಮಿಸ್ ಮಾಡ್ತಾ ಇದೀಯೋ. ಒಂದು ಕೇಸ್ ಬಿಯರ್ ಬೆಟ್ಟಿಂಗು, ಅದ್ ನಮ್ಗೇನೆ. ಬಿಯರಾ? ವಾಸು, ನೀನ್ ಬಿಯರ್ ಕುಡಿತ್ಯಾ? ಅವಾಗ ಕುಡಿತೀನಿ. ಅವಾಗ ಅಂದ್ರೆ ಯಾವಾಗ? ಎವ್ರಿ ಸಂಡೇ ಕುಡಿತ್ಯಾ? ಸಂಡೇ ಬಿಸಿ ಇರ್ತೀನಲ್ಲ, ಕುಡಿದು ಬಿಡ್ತೀನಿ. ಮತ್ತೆ ಮಂಡೇ? ಮಂಡೇ ಮೂಡ್ ಇರಲ್ಲ, ಮೂಡ್ ಬರೋದಕ್ಕೆ ಕುಡಿಲೇಬೇಕು. ಟ್ಯೂಸ್ಡೇ ತುಂಬಾ ಟೆನ್ಷನ್ಸ್ ಇರುತ್ತಲ್ಲ, ಒಂದೆರಡು ಲಾರ್ಜ್. ವೆಡ್ನೆಸ್ಡೇ ವರ್ಕ್ ಇಸ್ ವರ್ಷಿಪ್. ವರ್ಕ್ ಪ್ಲೇಸ್ ಅಲ್ಲಿ ಸ್ವಲ್ಪ ಹಂಗೆ ಬಿಟ್ಕೊಂಡ್ಬಿಡ್ತೀವಿ. ಥರ್ಸ್ಡೇ ಬೆಳಿಗ್ಗೆ ಏನು ತಿಂದಿರಲ್ಲ, ಸಾಯಂಕಾಲ ಹಂಗೆ ಕುಡ್ಕೊಂಡ್ಬಿಡ್ತೀನಿ. ಫ್ರೈಡೇ ವೀಕೆಂಡ್ ಫ್ರೆಂಡ್ ಜೊತೆ ಕುಡಿದ್ರೆ ಪಾಪ ಫೀಲ್ ಆಗಲ್ವಾ? ಸರಿಯಾಗಿ ಹೇಳಿದೆ. ಸಾಟರ್ಡೇ ನನ್ನ ಮಕ್ಳ ಜೊತೆ ಯಾರಾದ್ರೂ ಕುಡಿತಾರಾ? ನಾನೊಬ್ನೇ ಸಿಂಗಲ್ ಕುಡಿತೀನಿ. ಅಂದ್ರೆ
ಎವ್ರಿ ಡೇ ಕುಡಿತ್ಯಾ ಅಂತಾಯ್ತು. ಏನ್ ಮಾತಾಡ್ತಾ ಇದ್ಯಾ? ಎವ್ರಿಡೇ ಯಾರಾದ್ರೂ ಕುಡಿಯಕ್ಕಾಗುತ್ತಾ? ಗಾಂಧಿ ಜಯಂತಿ ದಿನ, ಇಂಡಿಪೆಂಡೆನ್ಸ್ ಡೇ ದಿನ, ಕನ್ನಡ ರಾಜ್ಯೋತ್ಸವ ದಿನ, ವಾಟಾಳ್ ನಾಗರಾಜ್. ವಾಟಲ್ ನಾಗರಾಜ್ ಅವ್ರು ಬಂದ್ ಮಾಡಿದ ದಿನ ನಾನು ಕುಡಿಯಲ್ಲ. ನಾನು ಒಳ್ಳೆ ಸಿಟಿಸನ್ ಅಂತ ಎಲ್ಲರಿಗೂ ಹೌದು, ಗೊತ್ತಲ್ವೇನ್ರು? 100%. ಒಂದ್ ನಿಮಿಷ ಮಹಾಲಕ್ಷ್ಮಿ, ಯಾವ್ದೋ ಕಾಲ್ ಬರ್ತಿದೆ. ಏಯ್ ಎಲ್ಲಿದ್ಯಾ? ಆಫೀಸು. ನೀನ್ ಓದ್ಲಾ ಆಫೀಸ್ ಗೊತ್ತು ನನಗೆ. ನಿನ್ನ ಹತ್ರ ಕೆಲಸ ಇದೆ ಬಾ. ಹಲೋ, ಒಂದ್ ಕೇಸ್ ಬಿಯರ್ ಬೆಟ್ಟಿಂಗ್ ಇಲ್ಲಿ. ಹಲೋ, 10,000 ಡೀಲ್ ಇಲ್ಲಿ. 10,000 ರೂಪಾಯಿ ನನ್ಗೆ ಆಫರ್ ಮಾಡ್ತಿದ್ಯಾ ಅಂದ್ರೆ ಯಾವ್ದೋ ದೊಡ್ಡ ಡೀಲ್ ಅನ್ಸುತ್ತೆ. ಡೀಲ್ ಅಮೌಂಟ್ ಎಷ್ಟು? 3 ಲಕ್ಷ. ಏನು? ನಿಲ್ಸು. ಯಾಕೆ? ನಿಲ್ಸು ಗಾಡಿ. ಯಾಕೋ ನಿಲ್ಸು. ಯಾಕಂತ ಹೇಳು. ಹಲೋ, ನಿನಗ್ 3 ಲಕ್ಷ, ನನಗ್ ಭಿಕ್ಷೆ 10,000 ರೂಪಾಯಿನ. 30,000 ರೂಪಾಯಿ ಕೊಟ್ರೆ ಬರ್ತೀನಿ, ಇಲ್ಲ ಅಂದ್ರೆ ಹಿಂಗೆ ಹೋಗ್ತೀನಿ. ಬೇಡ 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 ಬೇಡ, ಕೊಡ್ತೀನಿ ಬಾ. ಡೀಲಾ? ಡೀಲು 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 ಡೀಲು. ಹೌದು, ಯಾರ್ ಲ್ಯಾಂಡ್ ನ ಯಾರಿಗ್ ತಗ್ಲಾಗ್ತಿದ್ಯಾ? ಅದು ಹಾಗಲ್ಲ ಕಣ. ಒಬ್ರು ಆಸ್ಪತ್ರೆ ಕಟ್ಟಕ್ಕೆ ಒಂದು ಜಾಗ ಬೇಕು ಅಂದ್ರು. ನಾನು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಓಡಾಡಿ ಒಂದು ಒಳ್ಳೆ ಜಾಗನ ಓಕೆ ಮಾಡಿದೆ. ಒಳ್ಳೆ ಕೆಲಸ ಅಂತ ಕಮಿಷನ್ನು ಕಡಿಮೆ ಕೇಳಿದೆ. ಈಗ ಕಮಿಷನ್ ಕೊಡಿ ಅಂದರೆ ಆವಾಗ ಇವಾಗ ಅಂತ ಓಡಾಡಿಸ್ತಾ ಇದ್ದಾರೆ. ಅದಕ್ಕೆ ನೀನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾಡ್ತೀನಿರು ನಿಂಗೆ ಆಮೇಲೆ. ಕೆಲ್ಸ ಕಾರ್ಯ ಇಲ್ದ್ರೆ ಇರೋ ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ತರ ಅಲ್ಲಾಡ್ಸ್ಕೊಂಡು ಓಡಾಡ್ತಿದ್ರೆ ಕೆಲ್ಸ ಆಗಲ್ಲ. ಮೈ ಬಗ್ಸಿ ದುಡಿಬೇಕು. ತಿಂಗಳು ಹೆಂಡ್ಸಲ್ವಾ ಬೋಳಿ ಮಗನೇ. ಸರ್ 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 ನಿಂದೇನು ಕಿತ್ತೋಗಿರೋ 3 ಲಕ್ಷ ರೂಪಾಯಿಗೋಸ್ಕರ 3 ದಿನಕ್ಕೂ ಬರ್ತೀಯಲ್ಲ. ನಿನಗೆ ಬೇರೆ ಕೆಲಸ ಇಲ್ವಾ? ಸರ್, ನೀವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸ್ತಾನೆ ಇದ್ದೀರಲ್ಲ ಸರ್. ನನ್ನ ಕಮಿಷನ್ ಕೇಳಿದ್ರೆ ಇವಾಗ ಬಾ ಅವಾಗ ಬಾ ಅಂತಿದ್ದೀರಿ. 1 ವರ್ಷ ಆಗೋಯ್ತಲ್ಲ ಸರ್. ಆಗುತ್ತೆ. ಒಂದು ತಾಯಿ ಮಗುನ ಇರ್ಬೇಕಾದ್ರೆ 9 ತಿಂಗಳು ಕಾಯ್ಬೇಕು. ಹಂಗೆ ನೀನು ಕಾಯ್ಬೇಕು. ನನ್ನ ಹತ್ರ ಇದ್ದಿದ್ ಬಂಡವಾಳ ಎಲ್ಲ ಇಟ್ಟಿಗೆ ಮರಳು ಜಲ್ಲಿ ಹರ್ಬಿಟ್ಟು ಬಿಲ್ಡಿಂಗ್ ಮೇಲೆ ಬಂಡವಾಳ ಹಾಕ್ಬಿಟ್ಟಿದೀನಿ. ಇನ್ನ ಹಾಸ್ಪಿಟ್ಲ್ ಓಪನ್ ಆಗ್ಬೇಕು, ಪೇಷಂಟ್ಗಳು ಬರ್ಬೇಕು. ಅವ್ರ ಹತ್ರ ನಾನು ಕೋಟಿ ಕೋಟಿ ದುಡ್ಡು ದೋಚಬೇಕು. ಆಮೇಲೆ ನಾನು ನಿನಗ್ ಕೊಡ್ಬೇಕು. ದುಡ್ಡು ಬಂದವಾಗ ಕೊಡ್ತೀನಿ, ಹೋಗಲ್ಲ. ದುಡ್ಡು ಬಂದವ ಕೊಡ್ತೀನಿ, ಹೋಗಲ್ಲ. ನನ್ನ ಮಗನಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಸಾರಿ. ಏನ್ ಅನ್ಕೊಂಡಿದ್ದೀರಾ ನೀವು? ತಲೆ ಬುದ್ಧಿ ಗಿದ್ದಿ ಇದೆಯಾ ನಿಮ್ಗೆ? ಎಷ್ಟು ಅಂತ ನಾನು ಹೇಳಕ್ಕಾಗುತ್ತೆ? ಗೊತ್ತಾಗ್ಲಿಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಕೇಳಾದ್ರೂ ತಿಳ್ಕೊಬೇಕು. ನೀವು ಸ್ವಂತ ಮಗನ ಸೆಟಲ್ಮೆಂಟ್ ಕರ್ಕೊಂಡು ಹೋಗಿದ್ದೀರಲ್ಲ, ಅಲ್ಲಿರೋ ರೌಡಿಗಳು ಅವನ್ಗೇನಾದ್ರೂ ಮಾಡಿದ್ರೆ ಅವಾಗ ಏನ್ ಮಾಡ್ಬೇಕಾಗಿತ್ತು? ಅವನೀಗ ರೌಡಿಗಳ ತಲೆಲಿ ನಿಮಗ್ ಸ್ವಂತ ಬುದ್ಧಿ ಇಲ್ಲ. ಹೇಳಿದ ಅರ್ಥ ಮಾಡ್ಕೊಳ್ಳಲ್ಲ. ಅಮ್ಮ, ನನ್ಗೇನು ಆಗಿಲ್ಲ ಅಮ್ಮ. ನಿನಗೇನು ಆಗಲ್ಲ ಅಂತ ನನಗ್ ಮೊದ್ಲೇ ಚೆನ್ನಾಗಿ ಗೊತ್ತಿತ್ತು ಕಣೋ. ನೀನ್ ನನ್ ಹೊಟ್ಟೆಲಿದ್ದಾಗ್ಲೇ ನಾನು ಸಾಕಷ್ಟು ಕೆಮ್ಮಣ್ಣು ತಿಂದಿದ್ದೀನಿ. ಮುಂದೆ ಯಾರಾದ್ರೂ ನೀನ್ ವಿಷಯಕ್ಕೆ ಬಂದ್ರೆ ಸರಿಯಾಗಿ ಮಣ್ಮುಕ್ಕಿಸ್ಲಿ ಅಂತ. ಸಾಕು ಸುಮ್ನಿರೆ. ಅಲ್ಲಿ ಮೇಲಿದಾನಲ್ಲ ಗೋಡೆಯಲ್ಲಿ ನಮ್ಮಪ್ಪ ಏನು ಮಾಡ್ದ ಗೋಡೆ ಸೇರ್ಕೊಂಡ್ಬಿಟ್ಟ. ಅವ್ನ ಜೊತೆಗಿದ್ದವ್ರಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು. ಆದ್ರೆ ಇವನ ಅಟ್ಲೀಸ್ಟ್ 1 ಕೋಟಿನಾದ್ರೂ ಸಂಪಾದನೆ ಮಾಡ್ದ. ಇರೋದೊಂದ್ ಮನೆ ಬಿಟ್ಬಿಡು. ಅದಕ್ಕೆ ಇವನಿಂದನಾದ್ರೂ ಸಂಪಾದನೆ ಮಾಡೋಣ ಅಂತ ಜೊತೆಲಿ ಕರ್ಕೊಂಡು ಹೋಗಿದ್ದೆ. ಸುಮ್ಮನೆ ವಟವಟ ಅನ್ಬೇಡ, ಹೋಗ್ ನಿನ್ ಕೆಲಸ ನೋಡ್ಕೋ. ಆಗೋವರೆಗೂ ನಿಮಗ್ ಬುದ್ಧಿ ಬರಲ್ಲ. ಏಯ್, ಆ ಟಿವಿ ಆಫ್ ಮಾಡಿ. ಇವ್ರಿಬ್ರು ಜಗಳದಲ್ಲಿ ಬೇಕಾ? ನಾನ್ 4 ದಿನದಿಂದ ಯಾವ ಸೀರಿಯಲ್ ನೋಡಿಲ್ಲ. ನೀವು ಹೊಡೆದಾಡ್ಕೊಳ್ಳಿ ಬಡ್ದಾಡ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಟಿವಿ ಆಫ್ ಮಾಡಲ್ಲ. ಮೆಂಟಲ್. ನೋಡು, ನಿನ್ಗೆ ಟಿವಿ ಜಗಳ ನಮ್ ಜಗಳ ಯಾವ್ದು ಬೇಡ. ಆದ್ರೆ ನಾನೊಂದ್ ಮಾತ್ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ಇನ್ನೊಂದ್ಸಲ ನಿಮ್ಮ ಅಪ್ಪ ಏನಾದ್ರು ನಿನ್ನ ಸೆಟಲ್ಮೆಂಟ್ ಕರೆದ್ರೆ ನೀನ್ ಮಾತ್ರ ಹೋಗಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡು. ವೆರಿ ಗುಡ್. ಕಮಾನ್, ನಿದ್ದೆ ಮಾಡು ಆಯ್ತಾ? 1 ನಿಮಿಷ ಇರೋ. ನಿಂಗೆ ತುಂಬಾ ಫೋನ್ಸ್ ಬರ್ತಾ ಇರುತ್ತಲ್ವಾ, ತಗೋ ಫೋನ್ ಚಾರ್ಜ್ ಹಾಕು. ಆದ್ರೆ ಫೋನಲ್ಲಿ ಮಾತಾಡುವಾಗ ಮಾತ್ರ ಚಾರ್ಜರ್ ತೆಗಿಬೇಕು ಆಯ್ತಾ? ಓಕೆ. ನಿಮ್ಮಪ್ಪನ ವಿಷಯ ನಾನು ನೋಡ್ಕೋತೀನಿ. ಟಿವಿ ಆಫ್ ಮಾಡೆ. ಬನ್ರಿ, ನಿಜ ನಿಮ್ಗೆ ಮಾರಿ ಮಗನ್ ಕರ್ಕೊಂಡು ಹೋಗ್ತಾರೆ ಸೆಟಲ್ಮೆಂಟ್ಗೆ. ಎತ್ತಾನೆ. ಹಲೋ, ಏನ್ ಮಾಡ್ತಾ ಇದ್ಯಾ? ಏಯ್, ಇಷ್ಟೊತ್ತಲ್ಲಿ ಏನೇ ಮಾಡ್ತಾರೆ? ಮಲಗಿದ್ದೀನಿ. ಹೌದಾ? ಹೌದು.
ಮನೇಲಿ ಯಾರು ಇಲ್ವಾ? ಇಲ್ಲ. ಅಮ್ಮ ಬಂದ್ರೆ ಬಂದ್ರೆ ಏನು? ಸಿಗಾಕೊಳ್ತೀಯಲ್ವೇನೆ? ಸಿಕ್ಕಾಕೊಳ್ಳೋದಾ? ನಾನಾ? ಅದಕ್ಕೆ ತಾನೇ ನಮ್ಮಮ್ಮಂಗ್ ಗೆಜ್ಜೆ ಕೊಡ್ಸಿರೋದು. ಗೆಜ್ಜೆನಾ? ಏಯ್, ಈ ಗೆಜ್ಜೆಗೂ ಫೋನ್ಗೂ ಏನೇ ಸಂಬಂಧ? ಸಂಬಂಧ ಇದೆ. ಈಗ ನಮ್ಮಮ್ಮ ಆ ರೂಮಿಂದ ಈ ರೂಮ್ ಬರ್ಬೇಕಾದ್ರೆ ಗೆಜ್ಜೆ ಶಬ್ದ ಬರ್ತಾನೆ. ಹಾ, ಆ ಸೌಂಡ್ ನಾನು ಕ್ಯಾಚ್ ಮಾಡ್ಕೊಂಡು ಫೋನ್ ಕಟ್ ಮಾಡ್ಬಿಡ್ತೀನಿ. ನೀ ಹುಡುಗಿರದೇನ್ ಪ್ಲಾನ್ ಮಾಡ್ತೀರಮ್ಮ? ಸರಿ, ಬೇಗ ಬಾ. ಎಲ್ಲಿಗೆ? ಮನೆಗೆ. ಯಾಕೆ? ನೋಡ್ಬೇಕನ್ಸ್ತಿದೆ ಅದಕ್ಕೆ. ಏ, ಈ ಟೈಮಲ್ಲ ಹೋಗೆ. ನೀನ್ ಬರ್ತಿದ್ಯಾ ಅಷ್ಟೇ. ಏ, ಇಲ್ಲ ಇಲ್ಲ ಇಲ್ಲ, ಬರಲ್ಲ. ಬಂದೆ. ಮನೆ ಮುಂದೆ ಇದೀನಿ, ಗೇಟ್ ತೆಗಿ. ನಿನ್ ಗೇಟ್ ತೆಗ್ದು ಆರ್ತಿ ಎತ್ತಿ ನಮ್ಮಪ್ಪ ಅಮ್ಮ ಒಳ ಕರ್ಕೊತಾರೆ. ಮುಚ್ಕೊಂಡು ಕಾಂಪೌಂಡ್ ಹತ್ ಬಾ. ಏಯ್, ಇದೇನ್ ಕಾಂಪೌಂಡಾ? ಚೈನಾ ವಾಲ್ ಇದ್ದಂಗಿದೆ. ಮುಚ್ಕೊಂಡು ಬಾಲ್ ಹತ್ಕೊಂಡ್ ಬಾ. ಈಗಲೇ ಕಾಂಪೌಂಡ್ ಎದುರಿಸ್ತಾವಳೆ, ಮುಂದೆ ಏನೇನ್ ಕಾದಿದ್ಯೋ. ವಾಚ್ಮನ್ ಎದ್ದಿದ್ದಾನ? ಏಯ್, ಬಂದಾಯ್ತು, ಡೋರ್ ತೆಗಿಪಾ. ಅದೆಲ್ಲ ಆಗಲ್ಲ. ಹೆಂಗಾದ್ರೂ ಸರಿ, ಮೇಲ್ ಹತ್ ಬಾ ಅಷ್ಟೇ. ಹೇಳ್ದೆ ಲವ್ ಬೇಡ ಅಂತ. ಎಲ್ ಕೇಳ್ತಾನ ನಮ್ಮಪ್ಪ? ದೇವ್ರೇ, ಹೆಂಗಪ್ಪ ಹತ್ತೋದು? ಎಲ್ಲಿದ್ಯಾ? ಏ, ಇಲ್ಲೆಲ್ಲ ಸಿಗಾಕೊಂಡಿದ್ದೆ ಸೆಂಟ್ರಲ್ಲಿ. ನಿಮ್ಮಪ್ಪ ಬೇರೆ ಕೋಟೆ ಕಟ್ಸೋನೆ. ಮತ್ತೆ ರಾಣಿ ಬೇಕಂದ್ರೆ ಕೋಟೆ ಹತ್ ಬರ್ಲೇಬೇಕು. ಇರೋ 3 ಜನಕ್ಕೆ ನಿಮ್ಮಪ್ಪ ಮನೆ ಬೇರೆ ಹಿಂಗೆ ಕಟ್ಸೋನೆ. 4 ಸತಿ ನಿಮ್ಮ ಮನೆ ಹತ್ತಿಳಿದ್ಬಿಟ್ರೆ ಮಿಲಿಟ್ರಿಯಲ್ಲಿ ಕೆಲಸ ಗ್ಯಾರಂಟಿ ನನಗೆ. ಇನ್ನ ಎಷ್ಟೊತ್ತು? ಅಮ್ಮ, ಎಲ್ಲಿದ್ಯಾ? ಏಯ್, ಇರಮ್ಮ, ಹತ್ತುತ್ತಾ ಇದ್ದೀನಿ. ಅಲ್ಲ, ನಿಮ್ಮಪ್ಪ ಮನೆ ಕಟ್ಟೋನ ಬೆಟ್ಟನ? ಬೆಟ್ಟನೆ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಡೋರ್ ತೆಗೆ. ಮಹಾಲಕ್ಷ್ಮಿ, 1 minute ಪ್ಲೀಸ್. ಯಾಕೆ ನಜ್ಜಿ? ನೀರ್ ಬೇಕಾ? ಬೇರ್ಬೇಕು. ಬಿಸ್ಕಿ ಆದ್ರೆ ಓಕೆನಾ? ವಿಸ್ಕಿನಾ? ಡಬಲ್ ಓಕೆ. ಮಿಡ್ ನೈಟು, ಮೂನ್ ಲೈಟು, ಕ್ಯಾಂಡಲ್ ಲೈಟ್ ವಿತ್ ಮಹಾಲಕ್ಷ್ಮಿ. ವಾಸು, ನೀನು ಎಲ್ಲೆಲ್ಲೋ ಮಚ್ಚ ಇದೆ ಕಣೋ. ಈ ದಿನ ನಾನು ಮರೆಯಕ್ಕಾಲ. ಮಹಾಲಕ್ಷ್ಮಿ, ಬಾ, ರಪ್ಪದ ಸೆಲ್ಫಿ ತಗೊಂಡ್ಬಿಡಣ. ಇಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ. ನಾನೇ ಸರ್ವ್ ಮಾಡ್ತೀನಿ. ಅದೃಷ್ಟ ಅಂದ್ರೆ ನಿಂದೆ ಕಣೋ. ಸ್ವಲ್ಪ ಬೇಡ, ನಮಗೆ ಸೋಡಾ ಆಗ್ಬರಲ್ಲ. ವಾಟರ್ ಪ್ಲೀಸ್. ಸ್ವಲ್ಪ. ಥ್ಯಾಂಕ್ ಯು. ಇದೇನು? ನಮ್ಮ ತಾತನಿಗೆ. ತಾತಾ, ನೀನು 100% ಇದೆಯಾ? ಚಿಯರ್ಸ್. ಇಷ್ಟೆಲ್ಲ ಅರೇಂಜ್ ಮಾಡಿದ್ಯಾ, ಒಂದು ಸ್ಟಾರ್ಟರ್ಸ್ ಬೇಡವಾ? ನಿನ್ ಸ್ಟಾರ್ಟರ್ ನನ್ನ ಹತ್ರ ಇದೆ, ವೇಟ್. ಪಿಂಕಯ್ಯ, ಈ ಸೆಟ ಬೇರೆ ಇದೆಯಾ? ವಾಸು, ಇಟ್ಸ್ ಯೋರ್ ಡೇ, ಕುಡಿ. ಹೌದು, ಹೇಗಿದೆ? ಇನ್ನೊಂದು ಲಾರ್ಜ್ ಹಾಕು, ಫುಲ್ ಡಿಟೈಲ್ ಆಗಿ ಹೇಳ್ತೀನಿ. ಏಯ್, ಇಲ್ಲ, ನಾವು ಸೆಕೆಂಡ್ ಟೈಮು ರಾ ಕುಡಿಯೋದು. ಆಮೇಲೆ ಕುಡಿಬಾರ್ದು. ಇನ್ನೊಂದು ಲಾರ್ಜ್ ಹಾಕು. ಹಾಕು. ವಾಸು, ಇದು ಲಾಸ್ಟ್, ಓಕೆ? ನನ್ನ ಎದೆಲಿರೋ ನೋವೇನ್ ಗೊತ್ತಾ ಮಹಾಲಕ್ಷ್ಮಿ? ನನ್ನ ಮಕ್ಕಳು ಫ್ರೆಂಡ್ಸು ಕುಡ್ದು ಹೆಲ್ತ್ ಹಾಳು ಮಾಡ್ಕೊತಾ ಇದ್ದಾರೆ ಮಹಾಲಕ್ಷ್ಮಿ. ನೀನೇನಾರ ಅವ್ರಿಗೆ ರೆಸ್ಪೆಕ್ಟ್ಫುಲ್ ಆಗಿ ಹೇಳಿದ್ರೆ ನಿನ್ ಮಾತು ಕೇಳ್ತಾರೆ. ಬಿಡ್ಬೇಕಾಗಿರೋದು ಅವರಲ್ಲ, ನೀನು. ಇಲ್ಲಿ ಬಿದ್ದು ಸತ್ತೋಗ್ಬಿಡ್ತೀನಿ. ನನ್ನ ಮಕ್ಳು ಫ್ರೆಂಡ್ಸ್ ಬಿಟ್ಬಿಡ್ಬೇಕಾ? ಬಿಟ್ಬಿಡ್ತೀನಿ. ದರಿದ್ರು ನನ್ನ ಮಕ್ಳು. ನಿನ್ನೂ ಬಿಡ್ಬೇಕಾ?
ಮನೆ ಕರ್ದ್ಬಿಟ್ಟು ಅವಮಾನ ಮಾಡ್ತಿದ್ಯಾ ಪ್ಲೀಸ್. ನಿನಗ್ ನಾನ್ ಬೇಕು ಅಂದ್ರೆ ನೀನ್ ಕುಡಿಯೋದ್ ನಿಲ್ಲಿಸ್ಬೇಕು. ಆಯ್ತು ಬಿಡು, ಬಿಟ್ಬಿಡ್ತೀನಿ. ಪ್ರಾಮಿಸ್? ಮಹಾಲಕ್ಷ್ಮಿ, ನಿನ್ ಮೇಲಿರೋ ಪ್ರೀತಿಗೆ ಕುಡಿಯೋದು ಒಂದೇ ಅಲ್ಲ, ಏನ್ ಬೇಕಾದ್ರೆ ಬಿಟ್ಬಿಡ್ತೀನಿ. ನಿನ್ ಒಬ್ಬಳನ್ನ ಬಿಟ್ಟು ಏನ್ ಬೇಕಾದ್ರೆ ಬಿಟ್ಬಿಡ್ತೀನಿ. ಪ್ರಾಮಿಸ್. ಐ ಲವ್ ಯು ವಾಸು. ನಾನ್ ಸತ್ರು ನಿನ್ನ ಬಿಡಲ್ಲ. ಸರಿ, ನಾಳೆ ಬೆಳಿಗ್ಗೆ ನಿನ್ ದೇವಸ್ಥಾನಕ್ಕೆ ಬಂದ್ಬಿಡು. ಅಯ್ಯೋ ಅಮ್ಮ, ತಲೆ ನೋವ್ತಿದೆ, ಮಜ್ಜಿಗೆ ಆದ್ರೂ ಕೊಡಮ್ಮ. ಪೂಜೆ ಮಾಡ್ತಿರೋ ಟೈಮಲ್ಲಿ ಸರಿಯಾಗಿ ಕರೀತಾನಪ್ಪ. ಸಂಧ್ಯಾ, ಅವನಿಗೆ ಮಜ್ಜಿಗೆ ಅಂತ ಸ್ವಲ್ಪ ಕೊಡಮ್ಮ. ಬಾ. ಸರಿ ಮಾ. ಏ ಬಾರೆ ಬೇಗ. ಬಂದೆ ಇರೋ. ಅದಕ್ಕೆ ಹೇಳೋದು ಇಂಪೋರ್ಟೆಡ್ ವಿಸ್ಕಿ ಕುಡಿಬಾರ್ದು ಅಂತ, ನಮ್ ಲೋಕಲ್ಲೇ ಕರೆಕ್ಟ್. ಏ ಬಾರೆ ಬೇಗ. ಕುಡಿಯೋದ್ ಯಾಕೆ, ಗೊದ್ದಾಡೋದ್ ಯಾಕೆ? ಥು, ಒಳ್ಳೆ ರಾಮಾಯಣ ಆಯ್ತು ನಿಂದು. ನೆಮ್ಮದಿಯಾಗಿ ಪೂಜೆ ಮಾಡಕ್ಕೂ ಬಿಡ್ಲಿಲ್ಲ ನೀನು. ಹೇಗ್ ಕೂಗಾಡ್ತಾ ಇದ್ದೆ ಗೊತ್ತಾ? ಅವಳನ್ನ ಇವತ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ನೆನ್ಪಿದೆ ಅಲ್ವಾ ನಿಂಗೆ? ಆಯ್ತಮ್ಮ, ಬೆಳಿಗ್ಗೆನೆ ನಿಂದು. ಯಾವನ ಅವ್ನು ತಲೆ ನೋವ್ತಿದ್ರೆ ಫೋನ್ ಮಾಡ್ತಿರೋದು? ಮಹಾಲಕ್ಷ್ಮಿ, ಎಲ್ಲಿದ್ಯಾ? ದೇವಸ್ಥಾನ. ನಾನು ಅಲ್ಲೇ ಇದ್ದೀನಿ. ನೀನೆಲ್ಲೋ ಇದ್ಯಾ? ಅಲ್ಲಲ್ಲಿ ನಾನ್ ಮುಂದ್ಗಡೆ ಇದ್ದೀನೋ. ನಾನು ಹಿಂದ್ಗಡೆ ಇದ್ದೀನಿ. ಹಿಂದೆನಾ? ಒಂದ್ ನಿಮಿಷ ಬಂದೆ. ಏನಾಯ್ತು ನಿಂಗೆ? ಅಯ್ಯೋ ದೇವ್ರೆ, ಇವತ್ತೇನ್ ಕಾದಿದ್ಯೋ ನನಗೆ. ನೆನ್ನೆ ನೋಡ್ದೆ ಎಣ್ಣೆ ಬಿಡಿಸಿದ್ಲು, ಇವತ್ತೇನ್ ಬಿಡಿಸ್ತಾಳೆ ಏನೋ. ಹೊತ್ತಾಗ್ತಾ ಇದೆ, ನಾನ್ ಬಸ್ ಸ್ಟಾಪ್ ಹೋಗ್ಬಿಡು. ಏ ಇಲ್ಲ ಆಗಲ್ಲ ಬಾ. ಏ ನೀನ್ ಆಟೋ ಹೋಗಮ್ಮ. ಹೆಂಗಾದ್ರೂ ಹೋಗು, ನಂಗೆ ಗೊತ್ತಿಲ್ಲ. ಇಲ್ಲ ಕರ್ಕೊಂಡು ಹೋಗೋ ನೀನು. ಇಲ್ಲ ಇಲ್ಲ. ಏ ಬರ್ತೀಯಾ? ನನ್ನ ಟೆನ್ಷನ್, ನಂದು ಮರಿಬೇಡು. ಬರ್ತೀಯಾ ಅಂತ.